ಹಲೋ, ವೆಲ್ಕಮ್ ಟು ಎಸ್ ಪಿ ಅಡುಗೆ ಮನೆ. ಇವತ್ತು ಪಾಲಕ್ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈಸಿ ಕೂಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವಿಡಿಯೋ ನೋಡಿ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಲೈಕಿಂದ ನನಗೆ ಇನ್ನೂ ವೀಡಿಯೋಸ್ ಮಾಡಬೇಕು, ಚೆನ್ನಾಗಿ ಮಾಡ್ತಾಯಿದ್ದೀನಿ ಅನ್ನೋ ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ಅದಕ್ಕೇ ನಾನು ಲೈಕ್ ಮಾಡಿ ಅಂತ ಹೇಳೋದು. ಆ್ಯಂಡ್ ಶೇರ್ ಮಾಡೋದ್ರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ, ಸೊ ನನಗೂ ಹೆಲ್ಪ್ ಆದಂಗೆ ಆಗುತ್ತೆ. ಸೊ ಅದಕ್ಕೇ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಾನು ಒಂದು ಕಾಲು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕೊಯ್ದು ಹಾಕ್ಕೊಳ್ತಾಯಿದ್ದೀನಿ ಒಂದು ಬಟ್ಲಲ್ಲಿ. ಈಗ ಒಂದು ಈರುಳ್ಳಿ ಮಾತ್ರ ಉದ್ದುದ್ದಕ್ಕೇ ಕೊಯ್ದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜೀರಿಗೆ 1/2 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಆದರೂ ಸಾಕು. ಇದನ್ನು ನೋಡಿ ಈ ಥರ ಉಜ್ಜಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಸೊ ಉಜ್ಜೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೇ ಇಲ್ಲಿ ನಾನು 1/2 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಖಾರ ಬೇಕಂದರೆ ಇನ್ನೂ ಹಾಕ್ಕೊಳ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಮಾತ್ರ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಒಂದು ಬಟ್ಲು ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಬಟ್ ಒಂದು ಬಟ್ಲು ಕೂಡ ಹಾಕ್ತಾಯಿಲ್ಲ ನಾನು. ನೋಡಿ, ಅರ್ಧ ಬಟ್ಲು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಫುಲ್ ಬಟ್ಲು ಹಾಕ್ಕೊಳ್ಬೇಕು ಅಂದರೆ ನೀವು ಫುಲ್ ಬಟ್ಲು ಕೂಡ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಬೋದು. ನಾನು ಇಷ್ಟೇ ಸಾಕು ಅನ್ನಿಸ್ತು, ಸೊ ಅದಕ್ಕೆ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀರು ಏನು ಹಾಕ್ಕೊಳ್ದಿರೋ ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಪಾಲಕ್ ತೊಳೆದಿರೋದ್ರಿಂದ ಅದರಲ್ಲೂ ಒಂದು ಸ್ವಲ್ಪ ತೇವಾಂಶ ಇರುತ್ತೆ. ಸೊ ಅದಕ್ಕೇ ನೋಡಿ ಈ ಥರ ಆಗಿದೆ. ಈಗ ಒಂದು 2 ಟೀ ಸ್ಪೂನು ಅಥವಾ 3 ಟೀ ಸ್ಪೂನ್ ಆಗೋಷ್ಟು ಮಾತ್ರ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಸಾಕು ಅಷ್ಟೇ. ನೀರನ್ನ ನೀವು ಹಾಕೋಕ್ಕೆ ಹೋಗಬೇಡಿ. ಇಷ್ಟರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ. ಎಷ್ಟು ಅದು ಅಜ್ವೈನ್ ಹಾಕಿರೋದ್ರಿಂದ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಫ್ರೆಶ್ಶಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ತುಂಬಾ ಆರೋಗ್ಯವಾಗಿರುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು, ಅದು ನನ್ನ ಅಭಿಪ್ರಾಯ ಕೂಡ. ಆ್ಯಂಡ್ ನೋಡಿ, ನಾನು 5 ನಿಮಿಷ ಬಿಟ್ಟಿದ್ದೀನಿ. 5 ನಿಮಿಷ ಆದಮೇಲೆ ನೋಡಿ, ಈಗ ಎಣ್ಣೆ ಕಾಯೋಕ್ಕೆ ಫಸ್ಟೇ ಇಟ್ಟಿದ್ದೀನಿ. ಈಗ ಒಂದು ಚಿಕ್ಕದಾಗೆ ಎಣ್ಣೆ ಕಾದಿರೋ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ. ಇದು ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಹಾಕ್ಕೊಳ್ಳಿ, ಯಾಕಂದರೆ ಒಳಗಡೆ ಎಲ್ಲನೂ ಬೇಯಬೇಕಾಗುತ್ತೆ ಅಲ್ವ. ಸೊ ಅದಕ್ಕೇ ಎಣ್ಣೆ ಕಾಯಬೇಕಾದ್ರೆ ಫುಲ್ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದು ಏನು ಪಕೋಡ ಬಿಟ್ಟಿದ್ದಾದಮೇಲೆ ಲೋ ಫ್ಲೇಮಲ್ಲೇ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ಅದಕ್ಕೇ ನೋಡಿ, ಎಣ್ಣೆ ಎಷ್ಟಿದೆಯೋ ಅಷ್ಟೇ ಹಾಕಬೇಕು, ಜಾಸ್ತಿ ಇಕ್ಕಟ್ಟಾಗಿ ಹಾಕೋಕ್ಕೆ ಹೋಗಬೇಡಿ. ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಹಾಕಿದ್ದಾದಮೇಲೆ 1 ನಿಮಿಷ, ಅಟ್ಲೀಸ್ಟ್ 1 ನಿಮಿಷ ಆದರೂ ನೀವು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ಆಮೇಲೆ ಈ ಥರ ಸೌಟಲ್ಲಿ ಆಡಿಸ್ಕೊಬೇಕಾಗತ್ತೆ. ನಾನು ಹೇಳಿರೋ ಥರನೇ ಮಾಡಿದ್ರೆ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸರಿ ಮಾಡಿದ್ರೇ ಗೊತ್ತಾಗೋದು. ಮಾಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ನನಗೆ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ. ನಾವು ಆಚೆ ಪಕೋಡ ಯಾವ ಥರ ತಿಂತೀವಿ, ಈರುಳ್ಳಿ ಪಕೋಡ ಅದೇ ರೀತಿ ಇರುತ್ತೆ. ಬಟ್ ನಾವಿಲ್ಲಿ ಪಾಲಕ್ನ ಯೂಸ್ ಮಾಡಿದ್ದೀವಿ, ಈರುಳ್ಳಿನ ಕಡಿಮೆ ಯೂಸ್ ಮಾಡಿದ್ದೀವಿ ಅಷ್ಟೇ. ನೋಡಿ, ನಾನು ಇವಾಗ 2ನೇ ಸತಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಡಿಮೆನೇ ಆ್ಯಕ್ಚುಲಿ ಪಕೋಡ ಮಾಡೋದಕ್ಕೆ ಕಲಿಸಿದ್ದು, ಆದರೆ ನಾನು 2 ಸರಿ ಹಾಕ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಆಗಲೇ ನಾನು ಅದು ಪ್ಲೇಟ್ಗೆ ಹಾಕಬೇಕಾದ್ರೆ ನೋಡ್ತಾ ಇದ್ರಿ, ನಿಮಗೆ ಸೌಂಡ್ ಬರ್ತಾಯಿತ್ತು. ಅಷ್ಟೊಂದು ಕ್ರಿಸ್ಪಿ ಆಗಿರುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಈಗ ಪಾಲಕ್ ಪಕೋಡ ರೆಡಿ ಆಗಿದೆ.
ಇದನ್ನು ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.